ಉಳಿದು ಹರಿಹರನ ಪ್ರಕಾರ ಬಸವಣ್ಣ ಕಲ್ಯಾಣಕ್ಕೆ ಬಂದದ್ದು ಒಂದೇ ಸಲ, ಬಂದು ಸ್ವಲ್ಪ ದಿವಸ ಇದ್ದು ನಂತರ ಕದಳಿ ವನಕ್ಕೆ ಶ್ರೀಶೈಲಕ್ಕೆ ಹೋಗ್ಬಿಟ್ಟ, ಅಲ್ಲಿ ಐಕ್ಯ ಆದ ಅಂತ ಹರಿಹರ ಹೇಳ್ತಾನೆ. ಆದರೆ ಚಾಮರಸ ಮತ್ತು ಶಿವಗಣ ಪ್ರಸಾದಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಅಲ್ಲಮ್ಮ ಕಲ್ಯಾಣಕ್ಕೆ 2 ಸಲ ಬಂದ ಅಂತ. ಮೊದಲನೇ ಸಲ ಬಂದಾಗ ಹೇಳಿದ್ದೆ 1,96,000 ಜನಕ್ಕೆ ಊಟಕ್ಕೆ ಹಾಕಿತ್ತು. ಮುಂದೆ 12 ವರ್ಷ ಹೊರಗಡೆ ಹೋಗಿ ಮತ್ತೊಮ್ಮೆ ಬಂದು ಶೂನ್ಯ ಸಿಂಹಾಸನವನ್ನು ಏರಿದ. ಅಲ್ಲಿ ಅವರು ಬಸವಣ್ಣ ಕಾಯ್ಕೊಂಡಿದ್ದ ಅಲ್ಲಮ್ಮ ಪ್ರಭು ಬರ್ತಾನೆ ಅನ್ನೋ ಮಾತು ಬರ್ತದೆ. ಅದೇನೇ ಇರಲಿ, ಕಲ್ಯಾಣದಲ್ಲಿದ್ದಾಗ ಅಲ್ಲಮ್ಮ ಪ್ರಭು ದೊಡ್ಡ ಕೆಲಸವನ್ನು ಮಾಡಿದ. ಒಂದು ಬಸವಣ್ಣ ಆರ್ಗನೈಸಿಂಗ್ ಎಬಿಲಿಟಿ 2 ಬೇಕಾಗತ್ತೆ. ಒಂದು ಸಂಕಲ್ಪ ಶಕ್ತಿ ಬೇಕು, ಒಂದು ಕ್ರಿಯಾಶಕ್ತಿ ಬೇಕು. ಕೆಲಸ ಆಗಬೇಕಾದ್ರೆ ಯಾರೋ ಒಬ್ಬರು ತೀರ್ಮಾನ ಮಾಡಬೇಕು ಅಂತ ತೀರ್ಮಾನ ಮಾಡಬೇಕು, ಒಂದು ಕೇಂದ್ರ ಬಿಂದು ಇರಬೇಕು. ಅದ್ರ ಹಿಂದೆ ಕ್ರಿಯಾಶಕ್ತಿ ಬೇಕು, ಜನರನ್ನು ಕೂಡಿಸುವಂಥ ಕೆಲಸ ಬೇಕು, ಆರ್ಗನೈಸಿಂಗ್ ಎಬಿಲಿಟಿ ಬೇಕು. ಬಸವಣ್ಣನವರಿಗೆ ಬಹಳ ಪ್ರೀತಿ, ಸಾಕಷ್ಟು ಕಾಂಟ್ಯಾಕ್ಟ್, ಆರ್ಗನೈಸಿಂಗ್ ಎಬಿಲಿಟಿ. ಅವರ ಪ್ರೀತಿಯಿಂದಾಗಿ ಸಾವಿರಾರು ಜನ ಶರಣರು ಬಸವಣ್ಣ ಕಲ್ಯಾಣಕ್ಕೆ ಬಂದರು. ಅದಕ್ಕೊಂದು ಮೂಲ ಕೇಂದ್ರ ಬೇಕಾಗಿತ್ತು, ಎಲ್ಲವನ್ನು ಹಿಡಿಯುವಂಥದ್ದು. ಆ ಕೇಂದ್ರ ಆಧ್ಯಾತ್ಮಿಕ ಶಿಖರ ಆಗಬೇಕು. ಅದಕ್ಕೆ ಅಲ್ಲಮ್ಮ ಪ್ರಭು ಶಿಖರವಾಗಿದ್ದು ಎಲ್ಲರಿಗೂ ಗುರುವಾಗಿದ್ದಂಥವ್ರು. ಅಲ್ಲಿದ್ದಾಗ ಎಷ್ಟೊಂದು ಘಟನೆಗಳಾಗ್ತವೆ. 1-2 ಘಟನೆಗಳನ್ನು ಮಾತ್ರ ನೋಡೋಣ, ಎಲ್ಲ ನೋಡ್ಕೊಂಡ್ರೆ ತುಂಬ ಇದೆ. ಅದರ ಮೂಲಕ ಅವ್ರ ಮಾತು ಕೂಡ ಕೇಳ್ಕೊಂಡು ಹೋಗೋಣ ಹೇಗಿರುತ್ತೆ ಅಂತ. ಎಲ್ಲರಿಗೂ ಮೆಚ್ಚುಗೆ ಆಗುವಂಥ ಒಂದು ಪ್ರಸಂಗ, ಬಹಳ ಚರ್ಚೆ ಆದಂಥ ಪ್ರಸಂಗ ಅಂದರೆ ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದಂಥದ್ದು. ಉಳಿದವರು ಪರೀಕ್ಷೆ ಮಾಡಲಿಲ್ಲ ಜಾಸ್ತಿ. ಈಗ ಪ್ರಿನ್ಸಿಪಾಲೇ ಪೆನ್ನು ಪೆನ್ಸಿಲ್ ಹಿಡ್ಕೊಂಡು ಪರೀಕ್ಷೆ ಮಾಡ್ಕೊಂಡು ಕೂತ್ಕೊಂಡು ಉಳಿದವ್ರು ಏನು ಮಾಡ್ತಾರೆ? ಅಲ್ಲಮ್ಮ ಪ್ರಭು ಹೇಗೆ ಪರೀಕ್ಷೆ ಮಾಡ್ತಾರೆ ಅಕ್ಕ ಮಹಾದೇವಿನ ಅಂದರೆ ಬಹುಶಃ ಯಾರೂ ಮಾಡಲಿಕ್ಕಿಲ್ಲ ಅಕ್ಕ ಮಹಾದೇವಿನ ಪರೀಕ್ಷೆನ. ಅಕ್ಕ ಮಹಾದೇವಿ ಒಳಗೆ ಬಂದು ಅನುಭವ ಮಂಟಪ ಪ್ರವೇಶ ಮಾಡಿದಾಗ ಎಲ್ಲರೂ ನೋಡಿದ್ರಂತೆ. ಮೊದಲನೇ ಬಾರಿ ಒಬ್ಬ ಹೆಣ್ಮಗಳು ಬರ್ತಾ ಇದ್ದಾಳೆ ಅನುಭವ ಮಂಟಪದಲ್ಲಿ ಅಂದಾಗ ಅಲ್ಲಮ್ಮ ಪ್ರಭು ಒಂದು ಪ್ರಶ್ನೆ, ರತ್ನ ಪರೀಕ್ಷಕನಂತೆ ಅಂತ ಬರಿತಾನವನು. ರತ್ನ ಪರೀಕ್ಷೆ ಮಾಡುವಂಥ ವ್ಯಾಪಾರಿಯ ಹಾಗೆ ಅಕ್ಕ ಮಹಾದೇವಿ ನೋಡಿದ ತಕ್ಷಣ ಒಂದು ಪ್ರಶ್ನೆಯನ್ನು ಹಾರಿಬಿಟ್ಟ ಅಲ್ಲಮ್ಮ ಪ್ರಭು. ಉದಮದದ ಯೌವನದೊಳು ಒಳಕೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದೊಡೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕುಳ್ಳಿರು, ಅಲ್ಲದಡೆ ತೊಲಗುತ್ತಾಯೆ. ನಮ್ಮ ಗುಹೇಶ್ವರ ಶರಣದಲ್ಲಿ ಸಂಘ ಸುಖ ಸನ್ನಿಹಿತವ ಬಯಸುವಡೆ ನಿಮ್ಮ ಪತಿ ಯಾರೆಂಬುದ ಹೇಳ ಎಳೆಯವ್ವ. ಮಾತೇನೋ ಅವ್ವ ಅಕ್ಕ ಅಂತ ಹೇಳ್ತಾರೆ, ಹಿಂದಿನ ಮಾತು ಎಷ್ಟು ಚುರುಕಾಗಿದೆ ನೋಡಿ ಅದು. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು, ಯೌವನದ ಮದ ಹುಟ್ಟಂಥ ಯೌವನದಲ್ಲಿರುವಂಥ ಸತಿ ನೀನು, ಹೆಂಗಸು ನೀನು. ಈ ನೀನು ಇತ್ತಲೇಕೆ ಬಂದೆಯವ್ವ? ಇಲ್ಲೆಲ್ಲ ನಾವು ಅಧ್ಯಾತ್ಮ ಕೂತವ್ರು, ವಯಸ್ಸಾದವರು, ನೀನು ಯಾಕೆ ಬಂದೆ ಇಲ್ಲಿ? ನೀನು ಇತ್ತಲೇಕೆ ಬಂದೆಯವ್ವ? ಸತಿ ಎಂದೊಡೆ ಮುನಿವರು ನಮ್ಮ ಶರಣರು. ಸ್ತ್ರೀ ಬಂದಿದ್ದಾಳೆ, ಆಕೇನು ಮಾತಾಡ್ತಾಳೆ ಅಂತ ಹೇಳಿ ಸ್ವಲ್ಪ ಮುನಿ ಸಿಟ್ಟು ಮಾಡ್ಕೋತಾರೆ ಶರಣರೆಲ್ಲ ಅಂಥೇಳಿ. ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕೊಳ್ಳಿರು, ನಿನ್ನ ಗಂಡ ಯಾರು ಅಂತ ಹೇಳಿ ಬಂದು ಕೂತ್ಕೊಳ್ಳಿ, ಅಲ್ಲದಡೆ ತೊಲಗುತ್ತಾಯೆ. ಹೋಗು ಅನ್ನಲ್ಲ, ತೊಲಗು ಅಂತ ಹೋಗಿಲ್ಲಿದ ಅಂತ ಹೇಳ್ತಾನೆ. ಅಂದರೆ ನೀನು ವಿವಾಹವಾಗಿ, ಆಕೆ ಗೊತ್ತು, ಬ್ಯಾಕ್ಗ್ರೌಂಡ್ ಗೊತ್ತಿದೆ, ಅಲ್ಲಮ್ಮ ಪ್ರಭು ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿದೆ. ನಿನ್ನ ಪತಿಯ ಕುರು ಹೇಳು. 2 ಕೆಲಸ ಮಾಡಬೇಕು ಅಲ್ಲಮ್ಮ ಪ್ರಭು ಅಲ್ಲಿ, ಕೇಂದ್ರ ಬಿಂದುವಾಗಿ 2 ಕೆಲಸ ಮಾಡಬೇಕು. ಬಂದಂಥ ಶರಣರ ಪರಿಚಯವನ್ನು ಎಲ್ರಿಗೂ ಮಾಡಬೇಕು. ಅವರ ಪರೀಕ್ಷೆ ಮಾಡುವ ನೆಪದಲ್ಲಿ ಇಂಥ ದೊಡ್ಡ ಅನರ್ಘ್ಯ ರತ್ನ ನಮ್ಮಲ್ಲಿ ಸೇರ್ಕೊಂಡಿದೆ ಅಂತ ಜನಕ್ಕೆ ಗೊತ್ತಾಗಬೇಕು. ಆ ಕೆಲಸ ಅಲ್ಲಮ್ಮ ಪ್ರಭು ಮಾಡ್ತಿರೋದು. ಅಲ್ಲಮ್ಮ ಪ್ರಭು ಗೊತ್ತಿದೆ ಬ್ಯಾಕ್ಗ್ರೌಂಡ್ ಎಲ್ಲ, ಆದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಅಕ್ಕ ಮಹಾದೇವಿ ಎಂತ ಹೆಂಗಸು ಅಂತ ಗೊತ್ತಾಗಬೇಕು ಅಂತ ಸಾಧಕಿ ಅಂತ ಬಂದು ಹೇಳ್ತಾನೆ. ನಿನ್ನ ಪತಿಯ ಕುರುವ ಹೇಳಿದೊಡೆ ಬಂದು ಕುಳ್ಳಿರು, ಅಲ್ಲದಡೆ ತೊಲಗುತ್ತಾಯೇ ಅಂತ ಹೇಳಿ. ನಮ್ಮ ಗುಹೇಶ್ವರನ ಶರಣರಲ್ಲಿ ಮಾತು ನೋಡಿ ಎಷ್ಟು ಚುಚ್ಚುತ್ತದೆ ಅದೇ ಯಾರಿಗಾದರೂ, ಯಾವುದೇ ಹೆಂಗಸಿ ಚುಚ್ಚುವಂಥ ಮಾತದು. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಬಯಸುವಡೆ. ನೀ ಯಾರ್ದಾರ ಜೊತೆಗಿರಬೇಕು ಅಂತ ಬಂದಿದ್ಯಾ ಇಲ್ಲಿ? ಸಂಘ ಸುಖವ ಬಯಸುವಡೆ ನಿನ್ನ ಪತಿ ಯಾರೆಂಬುದ ಹೇಳ ಎಲೆಯವ್ವ, ನಿನ್ನ ಗಂಡ ಯಾರು ಅಂತ ಹೇಳವ ಅಂತ ಹೇಳಿದ್ರಂತೆ. ಇಂಥ ಗಾಬರಿ ಮಾಡುವಂಥ ಪ್ರಶ್ನೆಯನ್ನ ಇಷ್ಟು ಜನ ಕೂತಿದ್ದಾರೆ ಶರಣರು, ಏಕಾಂಗಿಯಾಗಿ ಹೆಂಗಸವನ್ನು ನಿಂತಿದ್ದಾಳೆ. ಆಕೆ ಪ್ರಶ್ನೆ ಕೇಳಿದಾಗ ಆಕೆ ಅಧೀರಳಾಗಲಿಲ್ಲ. ಆಕೆ ಅಕ್ಕ ಮಹಾದೇವಿ, ಆಕೆ ಹೆದರಲಿಲ್ಲ. ಆಕೆ ಉತ್ತರ ಹಾಕೊಟ್ಲು ಅಂತ ಹೇಳ್ತಾಳೆ. ಆಕೆ ಮಾತೆಷ್ಟು ಚಂದ ನೋಡಿ, ಅಕ್ಕ ಮಹಾದೇವಿ ಮಾತೇ ಚಂದ. ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಪವಳದ ಚಪ್ಪರವನಿಕ್ಕಿ, ಮುತ್ತು ಮಾಣಿಕದ ಮೇಲು ಕಟ್ಟಿ ಮದುವೆಯ ಮಾಡಿದರು ಎಮ್ಮವರು ಎನ್ನ ಮದುವೆಯ ಮಾಡಿದರು. ಕಂಕಣ ಕೈಧಾರೆ ಸ್ಥಿರ ಸೀಸೆಯ ನಿಕ್ಕಿ ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು ಕಾಣ. ಏನು ಅದ್ಭುತ! ಆಕೆ ಒಪ್ಕೊಂಡದ್ದು ಚೆನ್ನ ಮಲ್ಲಿಕಾರ್ಜುನನ ಗಂಡ ಅಂತ ಒಪ್ಕೊಂಡದ್ದು.
ಕೌಶಿಕನ ಜೊತೆ ಮದುವೆ ಆಯಿತು ನಿಜ, ಒಪ್ಕೊಳ್ಳಿಲ್ಲ ಆಕೆ. ಚನ್ನಮಲ್ಲಿಕಾರ್ಜುನ ಗಂಡ ಅಂತ ಬಂದ್ಬಿಟ್ಲು ಊರು ಬಿಟ್ಟು. ಹೇಳ್ತಾಳೆ, ಪಚ್ಚೆಯ ನೆಲಗಟ್ಟು, ಕನಕದ ತೋರಣ, ವಜ್ರದ ಕಂಬ, ಹವಳದ ಚಪ್ಪರವನಿಕ್ಕಿ, ಮುತ್ತು ಮಾಣಿಕ್ಯದ ಮೇಲು ಕಟ್ಟಿ ಮದುವೆಯ ಮಾಡಿದರು ಎಮ್ಮವರು ಎನ್ನ ಮದುವೆಯ ಮಾಡಿದರು. ಸಣ್ಣ ಪುಟ್ಟ ಮದುವೆ ಅಲ್ಲ ಅದು, ರತ್ನ ಹವಳ ಎಲ್ಲ ಇದೆ, ನಿಸರ್ಗದಲ್ಲೆಲ್ಲ ಇರೋದೇ ಅಲ್ವಾ. ನಮಗೇನು ಸಿಕ್ಕಿರುವಂಥ ವಜ್ರ ಹವಳ ಸಿಗೋದೆಲ್ಲ ನಿಸರ್ಗದಲ್ಲೇ ಸಿಕ್ಕಿದ್ದು, ಅದನ್ನು ಮಾಡಿದ್ರು ನಮ್ಮವರು. ಕಂಕಣ ಕೈಧಾರೆ ಸ್ಥಿರ ಸೇಸೆಯ ನಿಕ್ಕಿ ಚನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು. ನನ್ನ ಗಂಡ ಚನ್ನ ಮಲ್ಲಿಕಾರ್ಜುನ ಅಂತಕ್ಕೆ ಧೈರ್ಯವಾಗಿ ಹೇಳ್ತಾರೆ ಶರಣರ ಮುಂದೆ. ಅಲ್ಲಮಪ್ರಭು ಅಷ್ಟಕ್ಕೆ ಬಿಡ್ತಾರ? ಗಂಡನ ಹೆಸರು ಹೇಳಿದರೆ ಬ್ಯಾಕ್ಗ್ರೌಂಡ್ ಗೊತ್ತಿದೆ. ಕೌಶಿಕನ ಮದುವೆ ಆಗಿದೆಯಾ, ಕೌಶಿಕನ ಬಿಟ್ಟು ಬಂದಿದ್ದೀಯಾ ನೀನು, ಅವನು ಬಿಟ್ಟು ಬಂದಿದ್ದೀಯಾ ನೀನು ಅಂತ ಹೇಳ್ತಾರೆ. ಅದಕ್ಕೆ ಆ ಮಾತು ಹೆಂಗಿದೆ ನೋಡಿ, ಅಲ್ಲಮಪ್ರಭು ಮಾತು, ಅವ್ರ ವಚನಗಳೇ ಹಾಗೆ. ತಪ್ಪ ಹೊರಿಸಿ ಹೊರಟೆನೆಂಬುದು ಸತ್ಯವೇ, ತಪ್ಪ ಹೊರಿಸಿ ಹೊರಟೆನೆಂಬುದು ಸತ್ಯವೇ, ತನು ಸೀರೆಯ ನುಳಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯವಾಗದು. ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು, ಅಪಮಾನವೆಂತು ಹರಿಯಿತ್ತು, ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ಆಕೆ ಏನು ಅಪಮಾನ ಮಾಡಬೇಕು ಅಂತ ಕೌಶಿಕನ ಬಿಟ್ಟು ಆ ಮದುವೆ ಮುರಿದು ಹೋಗಿದೆ. ಮದುವೆ ಮುರಿದು ಆಕೆ ತನ್ನ ಬಟ್ಟೆಯನ್ನು ಕಿತ್ತು ಆ ತನ್ನ ಉದ್ದವಾದ ಕೂದಲನ್ನೇ ಸೀರೆಯನ್ನಾಗಿ ಮಾಡ್ಕೊಂಡು ಬಂದಿದ್ದಾಳೆ, ಆಕೆ ಮರೆ ಮಾಡ್ಕೊಂಡು ಬಂದಿದ್ದಾಳೆ. ಅಂಥ ಆಕೆಗೆ ಪ್ರಶ್ನೆ ಕೇಳುವಂಥದ್ದು ಇದು. ತಪ್ಪ ಹೊರಸಿ ಹೊರಟೆನೆಂಬುದು ಸತ್ಯವೇ, ತಪ್ಪು ಹೊರಸಿ ಹೊರಟಿದೆ ಮತ್ತೊಬ್ಬರ ಮೇಲೆ, ಕೌಶಿಕ ತಪ್ಪು ಮಾಡಿದ ಅಂತ ಹೇಳಿ ಬಿಟ್ಟು ಬರ್ತೀಯಲ್ಲ, ತಪ್ಪು ಹೊರಸಿ ಹೊರಟೆನೆಂಬುದು ಸತ್ಯವೇ, ಹೌದಲ್ವಾ? ಮತ್ತೊಬ್ಬರ ಮೇಲೆ ತಪ್ಪು ಹಾಕಿ ಬರ್ತಾ ಇದೆಯಲ್ಲ ನೀನು. ತನು ಸೀರೆಯನ್ನುಳಿದು, ನಿನ್ನ ದೈಮ್ಯಾಲಿರುವಂತಹ ಸೀರೆಯನ್ನು ತೆಗೆದು ಹಾಕಿಬಿಟ್ಟೆಯಲ್ಲ, ನಿರ್ವಾಣವಾದಲ್ಲಿ ಬೆತ್ತಲೆ ಆಗಿ ಬಂದಿಯಲ್ಲ, ಮನದ ಭ್ರಾಂತು ನಿಶ್ಚಯವಾಗದು. ನೀನು ಮನಸ್ಸು ಭ್ರಾಂತಿಯಿಂದ ಮಾಡ್ತಿದ್ದೀಯೋ ಅಥವಾ ತಿಳಿವಿನಿಂದ ಮಾಡ್ತಾ ಇದ್ದೀಯೋ ಇದನ್ನ ಅಂಥೇಳಿ, ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು. ಸೀರೆ ಬಿಟ್ಟೆ ನಿಜ, ಆದರೆ ಕೇಶ ಹೊತ್ಕೊಂಡ್ಬಿಟ್ಟೆಯಲ್ಲ, ಮೈ ಮೇಲೆಲ್ಲ ಕೂದಲು ಹೊತ್ಕೊಂಡೆಯಲ್ಲ, ಅಪಮಾನವೆಂತು ಹರಿಯಿತ್ತು. ನೀನು ಮಾನದಷ್ಟೇ ಚಿಂತೆ ಇದ್ರೆ ಕೇಶವನ್ನು ಯಾಕೆ ಮರೆ ಮಾಡ್ಕೊಂಡೆ ನೀನು ಅಂತ ಕೇಳುವಂಥ ಮಾತು. ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. ನಿನ್ನ ಮನಸ್ಸಿನ ಭ್ರಾಂತಿ ಇಳಿದಿಲ್ಲ, ಇನ್ನು ದೇಹದ ಮೇಲೆ ಏನು ಭ್ರಾಂತಿ ಇಳಿದಿಲ್ಲ, ಅದಕ್ಕೆ ಸೀರೆಯನ್ನು ಮರೆ ಮಾಡ್ಕೊಂಡಿದ್ಯಾ ಕೇಶದಿಂದ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಕ್ಕ ಉತ್ತರಿಸಿದ್ದು ಹೇಗಿದೆ ನೋಡಿ, ಎಷ್ಟು ಅದ್ಭುತ. ಒಂದಕ್ಕೊಂದು ಎರಡು ಸಿಡಿಲುಗಳು ಒಂದಕ್ಕೊಂದು ತಾಕಲಾಟ ಆದಾಗ ಹೇಗೆ ಕಾಣಿಸ್ಬೇಕು ಹಾಗೆ, ಎರಡು ಅಧ್ಯಾತ್ಮದ ಸಿಡಿಲುಗಳು ಎರಡು. ಕಾಯ ಕರ್ರನೆ ಕಂದಿದಡೇನಯ್ಯ. ನೋಡಿ, ಅಲ್ಲಮ ಪ್ರಭುವಿನ ಭಾಷೆ ಎಷ್ಟು ಗೂಢವಾಗಿರ್ತದೋ ಅಷ್ಟೇ ಸುಲಭ ಅಕ್ಕನ ಮಾತು. ಕಾಯ ಕರ್ರನೆ ಕಂದಿದೊಡೆಯನಯ್ಯ, ಕಾಯ ಮಿರ್ರನೆ ಮಿಂಚಿದೊಡೆಯನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ. ಆಕೆ ಹೇಳೋದು, ದೇಹದ ಬಗ್ಗೆ ಚಿಂತೆ ಮಾಡಬೇಡಪ್ಪ, ಕಾಯ ಕರ್ರನೆ ಕಂದಿದೊಡೆಯನಯ್ಯ, ಬಿಸಿಲಲ್ಲಿ ಕಂದಿ ಹೋಗ್ಲಿಕ್ಕೆ ದೇಹ ಏನು ತೊಂದರೆ ಇಲ್ಲ. ಕಾಯ ಮಿರ್ರನೆ ಮಿಂಚಿದೊಡೆಯನಯ್ಯ, ದೇಹ ಮಿಂಚಿದ್ರು ಅಷ್ಟೇ, ಕಪ್ಪಗಾದರೂ ಅಷ್ಟೇನೆ. ಯಾಕೆ? ಯಾವಾಗ? ಅಂತರಂಗ ಶುದ್ಧವಾದ ಬಳಿಕ, ಅಂತರಂಗ ಶುದ್ಧವಾದ ಮೇಲೆ ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನು ಒಲಿದ ಕಾಯವು ಹೇಗಿದ್ದಡೇನಯ್ಯ. ನೀನು ಒಲಿದ ಮೇಲೆ ದೇಹ ಹೇಗಿದ್ರೇನು, ಭಗವಂತನ ಸ್ಪರ್ಶ ಆದ್ಮೇಲೆ ಕಪ್ಪಗಿದ್ರೇನು ಬೆಳ್ಳಗಿದ್ರೇನು ಏನಿದ್ರಿ ಅನ್ನೋದು ಪ್ರಯೋಜನ ಇಲ್ಲ, ಕಾಯ ಅಷ್ಟೇನೆ ಅಂತ ಹೇಳಿದಾಗ ತೃಪ್ತಿ ಆಗಲಿಲ್ಲ ಅಲ್ಲಮಪ್ರಭುಗೆ. ಮತ್ತೊಂದು ಚಾಟಿ ಏಟು ಪಟ್ಟಂತ. ಅದು ಪರೀಕ್ಷೆ ಮಾಡೋ ಬಗೆ ನೋಡಿ, ಚಟ್ಟಂತ ಚಾಟಿ ಏಟು ಕೊಡ್ತಾನೆ. ಏನ್ ಚಾಟಿ ಏಟು ಕೊಡ್ತಾನೆ? ದೇವನೊಲಿದ ನೀನೊಲಿದೆ ಹೇಳ್ತಾಳಲ್ಲ ಚೆನ್ನ ಮಲ್ಲಿಕಾರ್ಜುನಯ್ಯ, ನೀನೊಲಿದ ಬಳಿಕ ದೇಹ ಹೇಗಿದ್ದಡೇನಯ್ಯ ಅಂತ ಹೇಳಿದ್ದು. ನೀನು ಒಲಿದಿದ್ದೀಯಾ ಅಂತ ಹೇಳ್ದಂಗಾಯ್ತಲ್ಲ. ಅದಕ್ಕೆ ಅಲ್ಲಮಪ್ರಭು ಕೇಳೋದು ಮಾತು, ಅಹಂಕಾರ ಕಾಣಿಸ್ತಾ ಇದೆ ಧ್ವನಿಯೊಳಗೆ. ದೇವನೊಲಿದ ನೀನೊಲಿದೆ ಎಂಬುದು ಅದಾವುದಕ್ಕ? ಯಾವುದಕ್ಕೆ ಹೇಳೋದು ನೀನು? ದೇವನೊಲಿದ ನೀನೊಲಿದೆ ಅಂತ ಹೇಳ್ತೀಯಲ್ಲ, ಯಾವುದನ್ನು ಒಲಿದೆ? ಅವನು ಯಾವುದನ್ನು ಒಲಿದ? ಭಾವಶುದ್ಧವಾದಲ್ಲಿ ಸೀರೆಯ ನಡೆದು ಕೂದಲ ಮರೆಸಲೇತಕ್ಕೆ, ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತು, ಅದು ಗುಹೇಶ್ವರ ಲಿಂಗಕ್ಕೆ ಒಲವರವಲ್ಲ. ಎಷ್ಟು ಪರೀಕ್ಷೆ ಮಾಡೋದ ಹೆಂಗಸಿನ ಹೇಳಿ ಕೇಳಿ. ಹೇಳ್ತಾನೆ, ದೇವನೊಲಿದ ನೀನೊಲಿದೆ, ಚೆನ್ನ ಮಲ್ಲಿಕಾರ್ಜುನ ನಿನ್ನ ಒಲಿದ ಅಂತ ಹೇಳ್ತೀಯ, ನೀನು ಅವನನ್ನು ಒಲಿದೆ ಅಂತ ಹೇಳ್ತೀಯಲ್ಲ, ಇದು ಯಾವುದಕ್ಕೆ ಒಲಿದೆ ಅಮ್ಮ ನೀನು? ಅವನಲ್ಲಿ ಅಷ್ಟು ತನ್ಮಯನಾಗಿ ಚೆನ್ನ ಮಲ್ಲಿಕಾರ್ಜುನಲ್ಲಿ ಸೇರಿಕೊಂಡು ಬಿಟ್ಟಿದ್ರೆ ದೇಹ ಭಾವ ಯಾಕಿರ್ತಿತ್ತು ನಿನ್ನೊಳಗೆ? ದೇಹದ ಭಾವನೆ ಇರಬಾರ್ದಲ್ಲ ನಿನಗೆ, ದೇಹದ ಬಗ್ಗೆ ಚಿಂತೆ ಇರಬಾರ್ದು. ಹಾಗಿದ್ದಾಗ ಭಾವಶುದ್ಧವಾದಲ್ಲಿ, ನಿನ್ನ ಭಾವ ಶುದ್ಧವಾಗಿದ್ದರೆ ಸೀರೆಯ ನಳಿದು ಕೂದಲ ಮರೆಸಲೇ ಇರ್ತಕ್ಕೆ. ಸೀರೆ ಬಿಟ್ಟೆ ಅಂತ ಅಹಂಕಾರ ಇದೆ ನಿನಗೆ, ಅದು ಸೀರೆ ಬಂದು ಕೂದಲು ಹಾಕ್ಕೊಂಡಿದ್ಯಲ್ಲ, ಮೈ ಮೇಲೆಲ್ಲಾನು ಕೂದಲು ಹರಡ್ಕೊಂಡಿದ್ಯಲ್ಲ, ಯಾಕೆ? ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು.
ಒಳಗಡೆ ನಾಚಿಕೆ ಇದೆ ನಿನಗೆ, ಹೊರಗಡೆ ಮಾತಾಡ್ತೀಯ ಅಷ್ಟೇನೆ ನಾನು ನಿರ್ವಾಣ ಹೊಂದಿದ್ದೇನೆ ಅಂತ ಹೇಳಿ. ಆದರೆ ಒಳಗಡೆ ನಾಚಿಕೆ, ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು. ಈ ಕೂದಲು ಮರೆ ಬಾಹ್ಯದಲ್ಲಿ ತೋರಿತ್ತು. ಅದು ಗುಹೇಶ್ವರ ಲಿಂಗಕ್ಕೆ ಒಲವರವಲ್ಲ, ಒಪ್ಪುವಂಥ ಮಾತಲ್ಲ ಅಂತ ಹೇಳಿದ. ಎಷ್ಟು ಪರೀಕ್ಷೆ ಮಾಡಿದಾಗ ಆಕೆ ಮಾತು ಹೇಳ್ತಾಳೆ, ಎಲ್ಲರೂ ಕೂತಂತ ಗಂಡಸರು ಎದೆ ಮುತ್ತಿ ನೋಡ್ಕೋಬೇಕಲ್ಲ ಅಲ್ಲ ಅನುಭವ ಮಂಟಪದಲ್ಲಿ ಅಂತ ಮಾತನ್ನು ಹೇಳ್ತಾಳೆ ಆಕೆ. ಅಕ್ಕ ಮಾತ್ರ ಹೇಳ್ಬೋದು, ಯಾರಿಗೂ ಹೇಳೋ ಧೈರ್ಯ ಇಲ್ಲ ಅದನ್ನು. ಆಕೆ ಹೇಳೋ ಮಾತು ಹೆಂಗಿದೆ ನೋಡಿ. ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಳ ಸಿಪ್ಪೆ ಒಪ್ಪಗೆಡದು. ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಡ ಸಿಪ್ಪೆ ಒಪ್ಪಗೆಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ನಿಮಗೆ ನೋವಾದೀತೆಂದು ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ ಅಂದ್ಬಿಟ್ಟು ಕಾಡದಿರಣ್ಣ ಚೆನ್ನ ಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಕಾಡದಿರಯ್ಯ. ಆಕೆ ಬೇಡ್ಕೋತಾಳೆ, ಕಾಡಬೇಡಪ್ಪ ನನ್ನ. ಈ ಪ್ರಶ್ನೆ ಕೇಳಿದೆ, ನನಗೆ ಗೊತ್ತು ಯಾಕೆ ಕೇಳ್ತಿ ಅಂತ ಗೊತ್ತು ನನಗೆ, ಉತ್ತರ ಹೇಳ್ತೀನಿ ಕೇಳು. ಫಲ ಒಳಗೆ ಪಕ್ವವಾಗದಲ್ಲದೆ, ಹಣ್ಣು ಒಳಗೆ ಹಣ್ಣಾಗದಾರ್ದೇನೆ ಪಕ್ವವಾಗದೇನೆ ಒಳಗಿನ ಸಿಪ್ಪೆ ಒಪ್ಪಗೆಡದು. ನೋಡಿ, ಯಾವಾಗಲೂ ಹೊರಗಿನ ಕಾಯಿ, ತೆಂಗಿನಕಾಯಿ ಕೂಡ ಒಳಗೆ ಕೆಟ್ಟಿರುತ್ತೆ, ನೀರು ಸೋರೋಕ್ಕೆ ಶುರು ಆಗ್ತದೆ. ಯಾವಾಗ ಕೆಡುತ್ತೆ? ಒಳಗಿನ ಹಣ್ಣು ಪೂರ ಪಕ್ವ ಆದಾಗ. ಮಾವಿನ ಹಣ್ಣು ಕೂಡ ತುಂಬ ಹಣ್ಣಾದಾಗ ಹೊರಗಡೆ ಕಪ್ಪಾಗತ್ತೆ, ಸಿಪ್ಪೆ ಕಪ್ಪಾಗ್ತದೆ, ಕೆಡೋಕ್ಕೆ ಶುರು ಆಗ್ತದೆ. ಹೊರಗಿನ ಸಿಪ್ಪೆ ಒಪ್ಪಗೆಡೋದು ಯಾವಾಗ? ಆಕಾರ ಗೆಡೋದು ಯಾವಾಗ? ಒಳಗಿನ ಹಣ್ಣು ಪೂರ ಪಕ್ವ ಆದಾಗ. ಹಾಗೆ ಪಕ್ವವಾಗಿ ಬಂದಿದ್ದೇನೆ ನಾನು, ಸಿಪ್ಪೆ ನೋಡೋಕೆ ಹೋಗಬೇಡಿ ಅಂದ್ಬಿಟ್ಟು ನಿಮಗೋಸ್ಕರ ನಾನು ಕೇಶ ಹಾಕ್ಕೊಂಡಿದ್ದೇನೆ ಅಂತ ಹೇಳಿದ್ಲಕ್ಕೆ. ಯಾಕಂದ್ರೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ. ನನಗೇನು ಚಿಂತೆ ಇಲ್ಲ, ಅದು ಇಷ್ಟು ಜನ ಕೂತಿದ್ದೀರಿ, ನಿಮಗೆ ಕಾಮನ ಚಲನೆ ಆಗಬಾರ್ದು ನಿಮ್ಮ ಮನಸ್ಸಿನೊಳಗೆ ಅಂತ ನಾನು ಮುಚ್ಕೊಂಡಿದ್ದೇನೆ ಅಂತ ಹೇಳಿದ್ರು. ಆ ಮಾತು ಹೇಳ್ಬೇಕಾದ್ರೆ ಎಷ್ಟು ಧೈರ್ಯ ಇರಬೇಕಲ್ಲ ಆಕೆಗೆ. ಇದಕ್ಕೆ ನೋವೇಕೆ ಕಾಡದಿರಣ್ಣ ಚೆನ್ನ ಮಲ್ಲಿಕಾರ್ಜುನ ದೇವರ ದೇವನ ಒಳಗಾದವಳ ಅಂತ ಹೇಳಿದ್ಲ ಅಕ್ಕ. ಮುಂದೆ ಹೇಳ್ತಾಳೆ, ಇಷ್ಟು ಬಿಡೋದಿಲ್ಲ ಅವನು, ಅಷ್ಟು ಸುಲಭವಾಗಿ ಒಪ್ಪುವಂಥವನಲ್ಲ, ಪರೀಕ್ಷೆ ಮಾಡಿ ಝಂಕಿಸಿ ನೋಡ್ಬೇಕಲ್ಲ ಅಲಮಪ್ರಭು. ಆಕೆ ಹೇಳಿದ್ದು, ಶಿವಶರಣರ ಪ್ರಸಾದ, ಧ್ಯಾನ, ದರ್ಶನ, ಕೀರ್ತಿಗಳಿಂದ ತನು ಮನ ಕಂಗಳು ಶ್ರೋತ್ರಗಳು ಪವಿತ್ರವಾಗಿ ಬಂದಿದ್ದೇನೆ ನಾನು ಅಂತ ಹೇಳ್ಕೊಂಡ್ರು. ಹೇಳಿದ ತಕ್ಷಣ ಆತ ಪ್ರಶ್ನೆ ಕೇಳ್ದ ಮತ್ತೆ, ಕೂಡಲಿಲ್ಲದ ಆಗಲಿಲ್ಲದ ಘನವ ಕೂಡುವ ಪರ್ಯಂತವ್ವ, ನೀನು ಚನ್ನಮಲ್ಲಿಕಾರ್ಜುನನ ಕೂಡ್ಕೊಂಡ್ಬಿಟ್ಟೆ, ಗಂಡನ ಮಾಡ್ಕೊಂಡೆ ಅಂತ ಹೇಳಿದಲ್ಲ, ಯಾವ ಚೈತನ್ಯ ದೃಷ್ಟಿಗೂ ಸಿಗೋದಲ್ಲ, ಆಕಾರಕ್ಕೆ ಸಿಗೋದಲ್ಲ, ನಮ್ಮ ಗಮನಕ್ಕೂ ಸಿಗುವಂಥದ್ದಲ್ಲ, ಮನಸ್ಸಿಗೆ ಸಿಗುವಂಥದ್ದಲ್ಲ, ಅಂಥ ತತ್ವ ಅದು, ಪರತತ್ವ ದೊಡ್ಡದು ಆ ಲಿಂಗ. ಅದನ್ನು ನೀ ಪಡ್ಕೊಂಡೆ ಅಂತ ಹೇಳ್ತೀಯಲ್ಲವ, ಕೂಡಲಿಲ್ಲದ ಆಗಲಿಲ್ಲದ ಘನವ ಕೂಡುವ ಪರ್ಯಂತವ್ವ, ಚನ್ನಮಲ್ಲಿಕಾರ್ಜುನನ ಮದುವೆ ಆಗಿದ್ದೀನಿ ಅಂತ ಹೇಳ್ತೀಯ ನೀನು. ಯಾರ ಕೈಗೂ ಸಿಗಲಾರದಂಥ ತತ್ವ ಅದು, ಮನಸ್ಸಿನಲ್ಲೂ ಸಿಗಲಾರದಂಥ ತತ್ವ. ಕೂಡಲಲ್ಲದ ಆಗಲಲ್ಲದ ಅಂಥ ಘನವ ಕೂಡುವ ಪರ್ಯಂತವ್ವ ಹೇಗೆ ಕೂಡಿದೆ ನೀನು? ಗುಹೇಶ್ವರ ಲಿಂಗವ ಬೇರೆ ಮಾಡಿ ಬೆರೆಸಬಾರದು ಕೆಳದಿ. ತಂಗಿ ಏನು ಕರೆಕ್ಟ್ ಶುರು ಮಾಡ್ತಾನೆ, ಹಾಗೆ ಸಾಧ್ಯವಿಲ್ಲದದ್ದನ್ನು ಕೂಡ್ಕೊಂಡಿದ್ದೇನೆ ಅಂತ ಹೇಳಬಾರದಲ್ಲಮ್ಮ ನೀನು ಅಂತ ಹೇಳಿದಾಗ ಆ ಮಾತು ಇನ್ನೊಂದೆರಡು ಮಾತು ಬರ್ತದೆ. ಅದು ಆ ತುಪ್ಪ ಅಂತ ಹೇಳ್ತಾಳೆ. ತುಪ್ಪ ಅಂತ ಹೇಳ್ತಾಳೆ. ಪರೀಕ್ಷೆ ಮಾಡೋದು ಹೇಗಿದೆ ನೋಡಿ. ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ, ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ. ಒಂದೊಂದು ಮಾತು ನೋಡ್ಕೊಂಡು ಎಷ್ಟು ಆಳಕ್ಕೆ ಹೋಗ್ತದೆ ಅದು. ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ, ಅಂಗಕ್ಕೆ ಆತ್ಮಂಗೆ ಭಿನ್ನ ಉಂಟೆ ಅಯ್ಯ, ಎನ್ನಂಗವನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ಸಾವಯಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ, ಚೆನ್ನ ಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳ ನೇತಕ್ಕೆ ನುಡಿಸುವಿರಯ್ಯ. ಆ ಮಾತು ನೋಡಿ ಹೇಗಿದೆ. ಆತ ಹೇಳಿದ, ಕೈಗೆ ಸಿಗಲಾರದಂಥ ತತ್ವ, ಕೂಡಲಾರದಂಥ ತತ್ವ ನಿಂದು ಹೇಗಾಯ್ತು ಅಂದಾಗ ಆಕೆ ಹೇಳ್ತಾಳೆ, ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ. ಗಟ್ಟಿ ತುಪ್ಪ ತಿಳಿ ತುಪ್ಪ ಬೇರೆನಾ? ಅದು ಬಿಸಿ ಆದರೆ ತಿಳಿ ಆಗ್ತದೆ, ತಂಪಾದರೆ ಗಟ್ಟಿ ಆಗ್ತದೆ ತುಪ್ಪ, ಬೇರೆ ಅಲ್ಲ ಅದು. ನೋಡೋಕೆ ಬೇರೆ ಕಾಣಿಸುತ್ತೆ, ಒಂದು ಗಟ್ಟಿ ಕಾಣಿಸುತ್ತೆ, ಒಂದು ನೀರಾಗಿ ಕಾಣಿಸುತ್ತೆ. ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ. ದೀಪ ಬೇರೆ, ಬೆಳಕು ಬೇರೆ ಅಲ್ಲ. ದೀಪದ ಒಂದು ಪ್ರಾಡಕ್ಟ್ ಅದು, ಹೊರಗೆ ಬರುವಂತಹದ್ದು ಬೆಳಕು. ಬೆಳಕು ದೀಪವಿಲ್ಲದೆ ಇಲ್ಲ. ಅದರಿಂದ ಒಂದಕ್ಕೊಂದು ಅವಿನಾಶ ಸಂಬಂಧ ಹೇಗಿದೆ ದೀಪಕ್ಕೂ ದೀಪ್ತಿಗೂ, ಹಾಗೆ ನನಗೂ ಚನ್ನಮಲ್ಲಿಕಾರ್ಜುನಿಗೂ ಹಾಗೆ ಇರೋದು. ಅವನು ಕೂಡಬೇಕು ಅಂದ್ರೆ ಕೈಯಿಂದ ಸಿಗಬೇಕು ಅಂತಲ್ಲ, ಮನಸ್ಸಿನಲ್ಲಿ ನನ್ನವನು ಆಗಿಬಿಟ್ಟಿದ್ದಾನೆ, ನಾನು ಅವಳವರಾಗಿದ್ದೇನೆ ಅಂತ ಹೇಳ್ಕೊಂಡು, ಎನ್ನಂಗವನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ
ಸಾವಯಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ. ಅದ್ಭುತ ಮಾತಪ್ಪ ಇದು. ನಿರಾಕಾರ ಸಾಕಾರಕ್ಕೂ ವ್ಯತ್ಯಾಸ ಇಲ್ಲ ಅಂತ. ನಾವು ದೇವಸ್ಥಾನದಲ್ಲಿ ವಿಗ್ರಹವನ್ನು ಪೂಜೆ ಮಾಡ್ತೇವೆ, ಅದು ಸಾಕಾರವಾಗಿರುವಂಥದ್ದು, ಒಂದು ಆಕಾರವಾಗಿರುವಂಥದ್ದು. ಆದರೆ ನಾವು ಪ್ರಾರ್ಥನೆ ಮಾಡೋದು ಮೂರ್ತಿಯನ್ನಲ್ಲ. ನೋಡಿ, ಭಗವಂತನ ಮುಂದೆ ನಿಂತ ಕೈ ಮುಕ್ಕೊಂಡು ನಿಂತ್ಕೋತೇವೆ ನಾವು. ಕೈ ಮುಗಿದು ಗಮನಿಸ್ಬೇಕು. ಸಾಮಾನ್ಯವಾಗಿ ಎಲ್ಲರೂ ಮಾಡೋದು ಅಷ್ಟೇನೆ. ದೇವಸ್ಥಾನದ ಮುಂದೆ ಹೋದ ತಕ್ಷಣ ವಿಗ್ರಹ ನೋಡಿದ್ರೆ ಕಣ್ಣು ಮುಚ್ಚುತ್ತೇವೆ ನಾವು. ಅಲ್ರಿ, ವಿಗ್ರಹ ನೋಡಬೇಕು ಅಂತ ಹೋದದ್ದು, ಕಣ್ಣು ಯಾಕೆ ಮುಚ್ಚಬೇಕಲ್ಲಿ ಹೋದ್ಮೇಲೆ? ಎಲ್ಲರೂ ಕಣ್ಣು ಮುಚ್ತೇವೆ. ಹೋದ ತಕ್ಷಣ ಭಗವಂತ ಕಣ್ಣು ಮುಚ್ತೇವೆ. 2 ನಿಮಿಷ ನಿಂತಿರ್ತೇವೆ ವಿಗ್ರಹದ ಮುಂದೆ, ಅದು ಕಣ್ಣು ಮುಚ್ಕೋತೇವೆ. ಯಾಕಂದ್ರೆ ನಾವು ಹೋದದ್ದು ಆಕಾರ ನೋಡೋದಕ್ಕಲ್ಲ, ಆಕಾರದ ಮೂಲಕ ಆ ನಿರಾಕಾರ ಸತ್ವವನ್ನು ನೋಡ್ಲಿಕ್ಕೆ ಹೋದದ್ದು. ನಮ್ಗೆ ಗೊತ್ತು ಆಕಾರ ಇಲ್ಲ ಅದಕ್ಕೆ ಅಂತ, ಆದ್ರೆ ನಮ್ಮ ದೃಷ್ಟಿಗೆ ಹೋಗೋದು ಆಕಾರ. ಈ ಆಕಾರದ ಮೂಲಕ ಹೋಗುವಂಥದ್ದು. ಅದಕ್ಕೆ ಹೇಳ್ತಾಳಕ್ಕೆ, ಸಾವಯಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳನ್ನು ಏತಕ್ಕೆ ನುಡಿಸುವರಯ್ಯ. ತಲೆ ಕೆಟ್ಟು ಹೋಗ್ಬಿಟ್ಟಿದೆ ಚೆನ್ನ ಮಲ್ಲಿಕಾರ್ಜುನೊಳಗೆ, ಯಾಕೆ ನಾನು ಮಾತಾಡಿಸ್ತೀರಿ ಅಂತ ಅಂದ ತಕ್ಷಣ ಮತ್ತೆ ಅಲ್ಲಮ್ಮ ಪ್ರಭು ಕೋಪ ಬಂತು. ಮತ್ತೆ ಇದು ಲಾಸ್ಟ್ ಮಾತು ಹೇಳ್ತೀನಿ, ಎಷ್ಟು ಪರೀಕ್ಷೆ ಮಾಡೋದು. ಅಂದ ತಕ್ಷಣ ನಾನು ಸೇರ್ಕೊಂಡ್ಬಿಟ್ಟಿದ್ದೇನೆ ಭಗವಂತನಲ್ಲಿ ಅಂತಂದೆಯಲ್ಲ, ಅದಕ್ಕೆ ಹೇಳ್ತಾರೆ, ನಾ ಸತ್ಯನೆಂದು ಹೆಣ ಕೂಗಿದರುಂಟೆ, ನಾ ಸತ್ಯ ಎಂದು ಹೆಣ ಕೂಗಿದುದುಂಟೆ, ಬೈಚಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ, ಈ ಮಾತು ಒಪ್ಪವಲ್ಲ ಕುಹೇಶ್ವರ ಲಿಂಗಕ್ಕೆ. ನೋಡಿ ಹೇಗಿದೆ ಮಾತು. ನಾನು ಸತ್ಯನೆಂದು ಹೆಣ ಕೂಗಿದುದುಂಟೆ. ಹೆಣ ಆದ್ಮೇಲೆ ಅದು ಹೇಳ್ಬೇಕಾಗಿಲ್ಲ, ನಾ ಸತ್ಯ ಅಂತ ಹೇಳ್ಬೇಕಾಗಿಲ್ಲ, ಗೊತ್ತಾಗ್ಬಿಡುತ್ತೆ ಸತ್ಯ ಅಂತ ತಿಳ್ಕೊಂಡು. ಆದ್ರೆ ಹೆಣ ಕೂಗಿದ್ರೆ ನೀನೇನು ಹೇಳಿದೆ, ನಾನು ಸಾವಯಕ್ಕೂ ನಿರವಯಕ್ಕೂ ಸೇರ್ಕೊಂಡ್ಬಿಟ್ಟಿದ್ದೇನೆ ಅಂತ ಹೇಳಿದೆಲ್ಲ, ಹೆಣ ಕೂಗ್ತದೆ ಎಂದಾದ್ರೂ ಸತ್ಯ ಅಂತ ಹೇಳಿ. ಬೈಚಿಟ್ಟ ಬಯಕೆ, ಮುಚ್ಚಿಟ್ಟಂತ ಬಯಕೆ ಎಂದಾದ್ರೂ ಕರೀತದ ನಿನ್ನ. ಹೆಪ್ಪಿಟ್ಟ ಹಾಲು ಸಿಹಿ ಒಪ್ಪುದೆ, ಹಾಲಿಗೆ ಹೆಪ್ಪು ಹಾಕಿದ್ರೆ ಸಿಹಿ ಆಗ್ತದ, ಮೊಸರಾಗಿ ಹುಳಿ ಆಗ್ತದೆ ಅದು ಅಂತ ಹೇಳ್ತಾನೆ. ಈ ಮಾತು ಒಪ್ಪವಲ್ಲ. ಆಕೆ ಹೇಗೆ ಒಪ್ಪಿಸ್ತಾಳೆ ನೋಡಿ ಮಾತನ್ನ, ಒಂದೊಂದನ್ನು ವಾಪಸ್ ಕೊಡ್ತಾಳೆ. ಅಲ್ಲಮ್ಮ ಪ್ರಭುಗೆ ಸರಿಸಾಟಿ ಯಾರು ಅಕ್ಕ. ಆಕೆ ಹೇಳ್ತಾಳೆ, ಸತ್ತ ಹೆಣ ಕೂಗಿದುದುಂಟು. ಅದೇ ಮಾತು, ಸತ್ತ ಹೆಣ ಕೂಗಿದುದುಂಟು, ಬೈಚಿಟ್ಟ ಬಯಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಸಿಹಿಯಾದುದುಂಟು. ಇದ ನಿಶ್ಚಯಿಸಿ ನೋಡಿ ಚೆನ್ನ ಮಲ್ಲಿಕಾರ್ಜುನ ದೇವನಲ್ಲಿ ಅಂತ ಹೇಳ್ತಾಳೆ. ಹೇಗೆ ಸತ್ತ ಹೆಣ ಕೂಗಿದುದುಂಟು ಹೇಗೆ? ಆಕೆ ಹೇಳ್ತಾಳೆ, ಮನ ಮರಗಿ ಹೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಈ ಮಾತು ಗಮನಿಸ್ಬೇಕು ಸ್ವಾಮಿ. ನಾವು ಬೆಳಗ್ಗೆ ಎದ್ದು ನೀನೊಂದು ಕನಸು ಬಿದ್ದಿದ್ದು ಗೊತ್ತಾ ನನಗೆ ಅಂತ ಹೇಳ್ತೀವಿ. ಮೈ ಮರೆತು ಮರಗಿದಾಗ ಮರೆದು ಹೊರಗಿ ಕನಸ ಕಂಡು ಹೇಳುವಲ್ಲಿ, ಕನಸು ಕಂಡಿದ್ದೇನೆ, ಕನಸು ಕಾಣುವಾಗ ನನ್ನ ದೇಹದಲ್ಲಿ ಏನೂ ಪ್ರಜ್ಞೆ ಇರಲಿಲ್ಲ, ಹೆಣ ಆಗಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ ಅದು. ಕನಸು ಕಾಣುವಾಗ ದೇಹ ಪ್ರಜ್ಞೆ ಇರಲಿಲ್ಲ, ನಾನು ಹೆಣವೇ ಆಗಿದ್ದೆ. ಆದ್ರೆ ಬೆಳಗ್ಗೆ ಎದ್ದು ನಾನು ಕನಸು ಕಂಡೆ ಗೊತ್ತಾ, ಕನಸಿನಲ್ಲಿ ಹೀಗಾಯಿತು ಅಂತ ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಕನಸಿನಲ್ಲಿ ಕಂಡದ್ದು ನೀವು ಹೆಣವಾಗಿದ್ದಾಗ ಕಂಡಂತ ಕನಸು ಈಗ ಬದುಕಿದಾಗ ಎಚ್ಚರಿಸುತ್ತೆ ನಿಮ್ಮನ್ನ, ಈ ಕನಸು ಬಿತ್ತು ಅಂತ. ಅದಕ್ಕೆ ಹೇಳ್ತಾಳೆ, ಆಗ ಸತ್ತ ಹೆಣ ಎದ್ದಿತ್ತು. ಅಕ್ಕ ಮಹಾದೇವಿ ಎಕ್ಸ್ಪ್ರೆಷನ್ ನೋಡಿ ಹೇಗಿದೆ, ಸತ್ತ ಹೆಣ ಎದ್ದಿತ್ತು. ಮುಂದೆ ಹೇಳಿ, ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪ ಆಗಿ ಸಿಹಿಯಾಗಿತ್ತು. ನೀನು ಬರೇ ಮೊಸರು ನೋಡ್ತೀಯಲ್ಲಪ್ಪ, ನೀನು ಮೊಸರಿನ ಮುಂದೆ ಸ್ಟೇಜ್ ಇದೆ. ಮೊಸರಲ್ಲ, ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪ ಆಗಿ ಸಿಹಿಯಾಗಿತ್ತು. ಇದಕ್ಕೆ ತಪ್ಪ ಸಾಧಿಸಲೇಕೆ ಚೆನ್ನ ಮಲ್ಲಿಕಾರ್ಜುನ ದೇವರ ದೇವಣ್ಣಗಳಿರ ಅಂತ ಹೇಳ್ತಾಳೆ. ಹೇಳಿದ ತಕ್ಷಣ ಆತ ಏನು ಖುಷಿ ಆಗ್ಬಿಡ್ತು ಅಂದ್ರೆ, ಪರೀಕ್ಷೆ ಮುಗಿತು, ರಿಸಲ್ಟ್ ಅನೌನ್ಸ್ ಮಾಡ್ಬೇಕಲ್ಲ. ಇನ್ನ ಅಲ್ಲಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದು ಹೇಗಿದೆ ಹೇಳ್ತಾನೆ. ನಿರ ಅಹಂಭಾವದ ಎಲ್ಲವನ್ನ ಅಹಂಭಾವನ ಕಳ್ಕೊಂಡಂತ ಇದು ಅತ್ಯಂತ ಶಿಖರ ಅಂತ ಹೇಳ್ತಾನೆ. ಹೇಳಿಬಿಟ್ಟು, ಅಂಗನೆಯ ರೂಪಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿಹುದು, ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾವನಳಿದೆ ನೀನು ಹೋಗು ಅಕ್ಕ ಅಂತ ಹೇಳ್ಬಿಟ್ಟು. ಅಂದ್ರೆ ಅಂಗನೆಯ ರೂಪದಲ್ಲಿದೆ, ನಿನ್ನ ಆಕಾರ ದೇಹ ಸ್ತ್ರೀ ರೂಪದಲ್ಲಿದೆ. ಆದರೆ ಮನ ವಸ್ತು ಭಾವವನ್ನು ಬೆಚ್ಚಂತಿಪ್ಪುದು. ವಸ್ತು ಮನಸ್ಸನ್ನು ಎಲ್ಲವನ್ನು ದಾಟಿ ಹೋಗ್ಬಿಟ್ಟಿದೆ ನಿನ್ನ ಮನಸ್ಸು. ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ, ತುಂಬಾ ನೋಪಟ್ಟಿದೆಯಲ್ಲಮ್ಮ ನೀನು, ಗುಹೇಶ್ವರ ಲಿಂಗದಲ್ಲಿ ಉಭಯ ನಾಮವನಳಿದೆ ನೀನು, ನಿನ್ನನ್ನ ಪೂರ್ತಿ ಸಮರ್ಪಿಸಿಬಿಟ್ಟಿದೆಯಾ, ನೀನು ಲಿಂಗವೇ ನೀನಾಗಿ ಹೋಗಿದ್ದೀಯಾ ಅಕ್ಕ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ತಾನೆ ಅಲ್ಲಮ್ಮ ಪ್ರಭು. ಅಲ್ಲಮ್ಮ ಪ್ರಭು ಸರ್ಟಿಫಿಕೇಟ್ ಕೊಡೋದಂದ್ರೆ ಸಣ್ಣದಲ್ಲ. ಅಂತ ಬಡಂತ ಅಕ್ಕ ಆ 2 ಪ್ರಸಂಗಗಳನ್ನು ನಾವು ಗಮನಿಸಿದ್ದೇವೆ. ನಾಳೆ ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ಬೆಡಗು ಅಂದ್ರೆ ಏನು ಅಂತ ಹೇಳಿ ಷಟ್ಸ್ಥಲ ಅಂತ ಬರುತ್ತೆ. ಷಟ್ಸ್ಥಲ ವರ್ಣನೆ, 6 ಸ್ಥಳಗಳಲ್ಲಿ 6 ಹಂತಗಳಲ್ಲಿ ಶರಣ ಹೇಗೆ ಭಗವಂತನ ಕಂಡ್ಕೋತಾನೆ ಅನ್ನೋದು ಅಲ್ಲಿ ಗುಹೇಶ್ವರ ಪ್ರಭುದೇವರ ವಚನಗಳನ್ನು ಗಮನಿಸೋಣ. ನಮಸ್ಕಾರ.